ಕೊಡೋಗಿಲ್ಲ ಒಳ್ಳೆ ರೇಟ್ ಇತ್ತಲ್ಲ ನಾನು ಫ್ರೈ ಮಾಡ್ರೆ ಒಳ್ಳತ್ ಮಾತ್ರ ಇದೆಯಲ್ಲಿ ಸಿಕ್ತು ಮರ ಆ ಬೊರಿಯ ಕೊಲ್ಲತ್ರ ಇಪ್ಪದಲ್ಲ ಮರ ಅವೆಲ್ಲ. ಈಗ ನಾವು ಅಲ್ಲಿ ಹೋಪ ಈಗ ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಹಿಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಅದ, ಸಂಡೇ ಸುಮಾರು ಜನ ಬಂದಿರ್ತಾರೆ ಐ ಥಿಂಕ್ ಎಲ್ಲ ಬಲಿ ಬಿಡೋಕ್ಕೆ. ಮನೆಗೆ ಅಪ್ಪ ಅಮ್ಮ ಯಾರು ಇಲ್ಲೇ. ಅದು ಇವು ಮತ್ತೆ ಮೀನು ಹಿಡ್ಕೊ ಬಂದಾಗ ಇಲ್ಲದ ಪ್ಯಾಟಿ ಮೀನ ಬಾಳಿ ತರಿಸ್ತೀವಿ ಇಲ್ಲೇನ ಅಲ್ಲಿ ಕಂಡ್ರು ಅಲ್ಲೊಂದು ಬಲಿ ಬಿಡೋರು, ಊಲ್ ಬತ್ತಿದ್ದವ್ರು ಬಲಿ ಬಿಡೋರು ಆ ಸೈಡ ಎಲ್ಲ ಬಲಿ ಬಿಟ್ಟಿರೋ ಆ ಸೈಡ್ ಎಲ್ಲ ಇರ್ತಾರೆ ಬಲಿ. ಸ್ವಲ್ಪ ಕಾಸು ಇರ್ತಿದ್ರಾಗೆ ಇದು ಎಷ್ಟು ಮುಂದೆ ಬಂದು ಎದ್ದೇವರ. ಹೌದು, ಅದ ಎಷ್ಟ 100 ಮೀಟ್ರ್ ಅಷ್ಟು ಮುಂದೆ 200 ಮೀಟ್ರ್ ಮುಂದೆ ಬರ್ತದೆ ಹೇಳೋದು. ಅದು ನಿಜ ಐತಿ, ಸುಮಾರು ಮುಂದೆ ಬಂತು. ಇಲ್ಲಿ ನೀರು ದೋಣಿ ಅಲ್ಲಿತ್ತು, ಅದು ತುಂಬ ಸ್ವಲ್ಪ ಹಿಂದಿಲ್ಲ ಐತಿ. ಇದು ತಯಾರಿ ಬರ್ತಿತ್ತು ದೋಣಿ ಅಲ್ಲಿದ್ದಿತ್ತು ಫುಲ್ ಅಷ್ಟು ಹಿಂದೆ ಇದ್ದಿ ಸುಮಾರು. ಎಲ್ಲಿ ಬಗ್ಸೋದು ಆಯ್ತು, ಅಡ್ಜಿ ಇಲ್ಲಿ ಬಗ್ಸೋದು ಆಯ್ತು. ಸ್ವಲ್ಪ ಮುಂದೆ ಬಂದರೆ ಎಲ್ಲಿಗೆಲ್ಲ ಹೊತ್ತಿ ಕಣ ಅಲ್ಲಿ ನೀರು ಅಲ್ಲಿದಂಗೆ ಬೈಂದು ನಮ್ಗೆ. ಇದು ಇವತ್ತು ಬೆಳಗ್ಗೆ ಸಿಕ್ಕತ್ತೆ ಫ್ರಿಜ್ ಬಿಜಿ ಒಳ್ಳೆ ಇದ್ಕೊಂಡಿತ್ತು. ಇದ್ರಾಗ ಈ ಬುರಂಟಿ ಕಾಣ ಇದ್ರಾಗೆ ಸಿಕ್ಕತ್ತ ಒಂದು ಡೌಟ್. ಆರು ಟ್ರೈ ಮಾಡು. ಇದು ಮತ್ತೆ ಸೇಲ್ ಆಯ್ತಂಬ್ರೆ. ಅದ ನಮ್ಮಿದ್ರೆ ಅಪ್ಪ ಫಸ್ಟೇ ಕೊಟ್ಟಿರೋದು, ನಾ ಕಾಂಬುದಕ್ಕಿಂತ ಫಸ್ಟ್. ನಮ್ಮ ಚಂದ್ರಣ್ಣಿ ಬೇಕಮ್ಮ, ಚಂದ್ರಣ್ಣ ಇಷ್ಟು ಮೀನಾಗಿ ಹಿಡ್ಕೊಳ್ತದೆ. ರೆಡಿ ಆರಿ ಅಂತೇಳಿ ಫುಲ್ ನಮ್ಗೆ ನೀರು ಮೇಲೆ ಬರ್ತಿಲ್ಲ. ವಿಡಿಯೋ ಮಾಡ್ತೀವಿ ಮೇಲೆ ಬರ್ತಿಲ್ಲ ಗಾಣಿ ಇತ್ತು ಕಾಣಿ. ರೆಡಿ ಆಯ್ತು. ಬಿಸಾಡು ವಿಡಿಯೋ ಮಾಡು ಅಂದರೆ ಅದ ಇದು ಮಾಡೋದಿಲ್ಲ. ನಾವು ಕೈಗಾಳದ ಅಗ್ರೆ ಇರೋದು ಅಷ್ಟು ಚಿಕ್ಕ ಅದ್ರ ಪಟ್ಟ ಗೊತ್ತಿಲ್ಲ ಅದು, ಅದಕ್ಕೆ ಇದ್ರ ಟ್ರೈ ಮಾಡ್ಬೇಕು. ಇದು ನೀರು ಬತ್ತೇ ಇರುತ್ತಿದ್ದು ಮೇಲೆ ಜಿಡ್ಕ ಆಯ್ತಂದ್ರೆ ರಾಗಳಿ ವ್ಯಾಪಾರ ಇದು ಮಾಡಿ. ಅದು ನೀರು ಸ್ವಲ್ಪ ಮೇಲೆ ಬತ್ತಿತ್ತ, ನೀರು ಮುಂದೆ ಬರ್ತಿತ್ತು ಬಿಟ್ರೆ. ಆಗಳಿಂದ ಕಡ್ಲತ್ರ ಸಾಧನೆ ಮಾಡು ಕೈಯಲ್ಲದೆ ನಮ್ನಿ ಎಲ್ಲ ಲಾಂಬರ್ ಹೊಡಿತು ಕಂಡ್ರೆ ಅದ್ರಾಗು ಮಾಡಿ ಈಗ ಬೋಟ್ ಹತ್ರ ಹೋಪ ಅಲ್ಲಾಗಿತ್ತ ಮಳೆ ನಿತ್ಕೊಳಕ. ಇಲ್ಲೆಲ್ಲ ಮಳೆ ತಾಗುದಿಲ್ಲ, ఎందుకంటే ಎಲ್ಲ ಅಡ್ಡಡ್ಡಿ ಗಾಳ ಹಾಕು ಅಂದ್ರೆ ಈ ನಮ್ನಿ ಮಳೆ ಬೀಸ್ತಿತ್ತು. ಇದ್ರಾಗ ಗಾಳ ಹಾಕುದವ್ರೆ ಹೆಂಗೆ ಆಗಳಿಂದ ಟ್ರೈ ಮಾಡ್ತೀನಿ. ಮಾಡಿ ಬರ್ತಾನೆ ಇತ್ತು. ಊಟ ಮಾಡಿ ಹಾಪ್ ಅಂದಾಗದಾಗೈತೆ, ಊಟ ಮಾಡಿ ಹಾಪ್ ಅಂದಾಗದಾಗಿರುದ ಅಮ್ಮ ಆಯ್ತು ಮಳೆ ಮೇಲೆ ಮಳೆ ಬೀಸ್ತಿತ್ತು. ಅಲ್ಲಿ ಬೋಟ್ ಹತ್ರ ಇದ್ರೆ ಬೋಟ್ ಒಳ ಅಲ್ಲಿ ಹಾಕೊಂಡು ಇದು ಮಾಡ್ಲ ಗಾಳ ಹಾಕ ಅಲ್ಲಿ ಹೊಯ್ಕಿದ್ರೆ ಇದು ನಿಲ್ಕ ಈಗಡೆ 4 ವರೆ ಆಯ್ತು. ಈ ಮಾಡಿ ಒಳಗಲ್ಲ ಎಂತ ವೀಡಿಯೋ ಮಾಡೋಕೆ ಆಯ್ತದಾಗಲಿ ಅದಕ್ಕೆ ಡೈರಿ ಲಾಗು
ಎಂತ ಮೀನು ಹಿಡ್ಕೋಪ ಅಂದ್ರೆ ಕಂಟೆಂಟ್ ಇಲ್ಲದೆ ಎಂತ ವಿಡಿಯೋ ಮಾಡ್ತಾನೆ ಆತಿಸ್ಪತ್ತ. ಬೀಸ್ಫುಲ್ ರೆಡಿ ಯಾರು ಒಂದು ಕಾರಣಕ್ಕೆ ಕೆಲಸ ಮಾಡಲಿಕ್ಕೆ ಬೀಸ್ಫುಲ್ ಇನ್ನೂ ರೆಡಿ ಆಗಿಲ್ಲ ಅಂತ ರಾಡ್ತಿಗೆ ಕೋಸೋಗುತ್ತು ಅಗೋ ಈ ಗಂಡ್ಯಾ ಎಷ್ಟು ಜೋರಿದ್ರ ಕಣ ಎಲ್ಲ ಹೊಡಿದ್ರ ಕಣ ಹಂಗೆ. ಈಗ ಗಾಳ ಹೋಗ್ತಿತ್ತ ಸಾಂಬ ಇವತ್ತರು ಒಂದು ದೊಡ್ಡ ದೊಡ್ಡ ಮೀನು ಅಂತ ಹಿಡಿದ್ರೆ ಸರ್ ಒಂದು ಮಾಡ್ಲಕ್ಕಂತ ನಮ್ಮ ಸ್ಪೆಷಲ್ ಇದ್ನ ನಾವು ಎನಿ ಟೈಮ್ ಆದಲ್ಲಿ ಒಂದು ಏಡ್ ಹಿಡಿತಾ ಅದು ನೆಡ್ಕ ತೋರಿಸ್ತದ ತೆತ್ತ ಈ ಸತಿ ನಂಗೆ ಹಿಡ್ಕತ್ತೆ ಮಾತ್ರ ಗಾಳ ಮಾತ್ರ ಸುಮಾರು ದೊಡ್ಡದಾಯ್ತು. 15 ನಂಬರ್ ಗಾಳ ಅಲ್ದ ಇದು ದೊಡ್ಡ ದೊಡ್ಡದು ಕೆಂಬೇರಿ ಇದ್ರೆ ಹಿಡಿಲೇನು ಒಂದು ಅರ್ಧ kg ಕೆಂಬೇರಿನೂ ಹಿಡಿಲಕ್ಕ ಈ ಗಾಳದಾಗ ಎಂದಕ್ಕಂದ್ರೆ ಅಷ್ಟು ದಪ್ಪ ಬೇಣಿ ಮತ್ತು ದಪ್ಪ ಗಾಳ ಅಲ್ದ ಹೆಂಗೆ ಬೇಕಾರೆ ಇತ್ತು 1 kg ಬೇಕಾರೆ ಬರೋದು ಅಷ್ಟಿತ್ತು. ಅಯ್ಯೋ ಮೀನು ಇಲ್ದಿರಿಗೆ ಸಿಕ್ಕದ್ ಗುರು ನಮ್ಮ ಭರತ್ತವರಿಗೆ ಮೀನನ್ನು ಹಿಡಿತಾರೆ. ಭಯಂಕರ ಮರ ಒಳ್ಳೆ ಬೀಸಾಡ್ನಲ್ಲ ಗಿಡ ಹುಟ್ಟಿಲ್ಲ ಮರೆ. ಹಾ ಇವದೇ ಒಂದು ಪಡಿಸ್ತೀನಿ ಇದ್ರೊಳಗೆ ಬರ್ತೀವ ಇಲ್ಲೇ ಇಡ್ತೀವಿ. ಸಮ ಮಾಡ್ತಿದ್ದ ಝೂಮ್ ಅಕ್ಕ ಝೂಮ್ ಹಾಕ್ರೆ ಕ್ಲಾರಿಟಿ ಅದು ಹಾ ತಿರ್ಸ ಹಾ ಬರ್ಲಿ ಇನ್ನೀಗ ಝೂಮ್ ಮಾಡು ಈಗ ಹತ್ತರಿಂದ ಒಳ್ಳೆದಾರ ಜಾರಿ ಅವ್ರು ನೀವೆಲ್ಲ ಇದ್ರಲ್ಲ ರಿವರ್ಸ್ ಗಂಟೆ ಕೂಡ ಯಾವ ಮಣಿ ಝೂಮ್ ಹಾಕಿ ತೋರಿಸ್ತೀನಿ ನಿಂಗೆ ಇಂಥ ಡ್ರೈವರ್ ಬೇಕಂತ್ರಿಗೆ ಮತ್ತೆ ಹೊಡಿತಾ ಹೊಲಿತಾ ಸುಮಾರು ಗೋಡ ಗಾಳ ಹಾಕೋರ್ ಕಾಣ ಯಾರ ರಾಶಿ ಬಿದ್ದಿರ್ ಗಿಡಲ್ಲ ಹೌದಾ ಎಂತಂತಿ ಅಣ್ಣ ನಾವು ನಾಳ್ದ ಹಂಗೆ ಮಾಡೋಣ ಬರೀನಾ ನಿಜ ಬರೀ ಅಂತ ಟೇಸ್ಟ್ ಕುಯ್ತಾ ನಾನ್ ಇಸ್ದಿನ ಅಂತ ಒಳ್ಳೆ ಹಚ್ಚಲ ನೆನ್ಸ್ಕೊಳದ್ ಮಾರೆ ಮೊನ್ನೆ ಒಂದ್ಸತಿ ಎಂತದನ ಸಗತ್ತದ ಟೇಸ್ಟ್ ಹೆಂಗಿರ್ತದ ಟೇಸ್ಟ್ ಮಾತ್ರ ಒಳ್ಳೇದ್ ಗಡ ಅದ ಮಾತ್ರ ಕುರುವರಿ ಮಾತ್ರ ಜಾಗೃತಿ ಕುರುದ ಇಲ್ಲ ಸಾಮತ ಆಗತ್ತಂತ ಇಲ್ಲ ಕುರುವದಿತ್ತು ಆಗತ್ತಣ್ಣ ಅದು ಕೈಗೆ ಮತ್ತೆ ಏನ್ ಬೇಡ ಒಂದರ ಮೀನ್ ಇರಕ್ಕೆ ಇದು ಸ್ಟಾರ್ಟ್ ಗಣ ಎರಡ ಮೂರ ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಆದ ಗೊತ್ತಿಲ್ಲ ಕಂಡ್ಯಾ ಅಲ್ಗ ಏಡಿತ್ತು ಕೂಡ ಬೀಳುತ್ತಣ್ಣದ ಮೀನ ಹಂಗೆ ಬಂದು ಉಳ್ಬಡಿ ಮಾರಿ ಎಂತಣ್ಣ ಗಿಡ ಎಲ್ಲ ಬಂದಿದ್ರು ಗಿಡ ಹೋಗ ಎಲ್ ಕಂಡ್ರು ಜನಿದ್ರು ಅಣ್ಣ ಬೀಸರ ಎಂತಿಲ್ಲ ಹೌದಾ ಮಿಥುನ್ ಬರ್ಲ್ಯಾ ಅವ ಬರ್ಕಿತ್ತಲ್ಲ ಇಷ್ಟೊತ್ತಿಗೆ ಬೀಸರ್ ಕಣೆ 3 ಜನ ಇದ್ರು ಅಲ್ಲೊಂದು 4 ಜನ ಇಲ್ಲೊಂದು ಕಟ್ ಮತ್ತೆ ಅಂತಿಲ್ಲ ಅದು ಮೀನು ಅಂತಿಲ್ಲ ಐತನ ಬಿಟ್ಟಿ ಬಂದ ಅಷ್ಟ್ಯಾ ಅಣ್ಣ ಯಾರತ್ತ ಬೀಳ್ಬೇಡ ಮತ್ತೆ ಎಂತೆ ದೋಣೆ ಬಿದ್ರಲ್ಲ ಬಿದ್ದದ್ ಪೆಟ್ಟು ಕೂದಿಲ್ಲ ನಿಂಗೆ ದೋಣೆ ಇದಕ್ಕೆ ರಾತೋಡ್ ಅಂದೆ ಹೌದದ ಲತ್ತೋಡ ಕೆಲವ್ರು ರಾತೋಡ ಅಂತ್ರು ಮಾರ ರಾತೋಡ ಅಂದ್ರೆ ರಾತ್ರಿ ದೊಡ್ಡದಂದೇಳಿ ಹಾಗೆ ಲಾತೋಡ ಇದ ಲಾತೋಡ ಅಂದ್ರೆ ಕಾಲ್ ದೊಡ್ಡದಂದೇಳಿ ಮತ್ತೆ ಎಂತ ಮಾರ ಹಂಗಾರ ಇದು ಎಂತ ಹಂಗಾರ ಲಾತೋಡ ಲಾತೋಡ್ ನಾವ್ ಎಲ್ಲಿ ಗಾಳ ಗಡೆ ಟೊಪ್ಪಿ ಎಲ್ಲ ಹಾರಿ ಗಿಡ ಇಲ್ಲ ದೊಡ್ಡ ಮೀನು ಸಾಧಾರಣ ದೊಡ್ಡ ಮೀನು ಇಡುದಿಲ್ಲ
ಅಯ್ಯೋ ನೀರಿ ಹರ್ತನೆ ಅಂತ ಈಗ ಹರ್ಕ ಬಂದೆ. ಇದು ಕೆಂಬೇರಿ. ಕೆಂಬೇರಿಯ ಕೆಂಬೇರಿ ತಮ್ಮ ಕಡದ ಕೆಂಬೇರಿ ನಾಗ ಕೆಂಬೇರಿ ತಮ್ಮ ತಡಿ ಹಂಗ ಹಿಡ್ಕೋ ಕೆಂಬೇರಿ ಕ್ರಾಸ್ ಅದು ನೀ ತಮ್ಮನೆಲ್ಲ ಫಸ್ಟ್ ಬರ್ತೀನಿ ರಾತೋಡ ಲಾತೋಡ ಯಾವ ಒಬ್ಬೊಬ್ರು ಒಂದೊಂದು ಹೇಳ್ತಾರ ಕೂಡ ಕೆಂಬೇರಿ ತಂಗಿ ಕೆಂಬೇರಿ ತಮ್ಮ ಅಂತಾರೆ ಕೆಂಬೇರಿ ತಂಗಿ ಹೌದಾ ಈಗ ಅಲ್ಕಣ ಬದಿ ದೋಣಿ ದೋಣಿ ಮೇಲೆ ದೋಣಿ ಓಡಾಡ್ತಿದ್ದಲ್ಲ ಮರೆ ಮಳಿ ಬಂದ್ರೆ ಅಂದ್ರೆ ಮಳೆ ಬಾರ್ದು ಮತ್ತೆ ನೀರು ಬರ್ತಾನೆ ಮತ್ತೆಂತ ಮಳೆ ಬಂದ್ರೆ ನೀರು ಒಪ್ಪದಲ್ದ ಕಡೆ ಎಷ್ಟು 1 ಗಂಟೆಗೆ ಎಷ್ಟು ತಗಂತದ ಪೆಟ್ರೋಲ್? 100 ಪೆಟ್ರೋಲ್ 1 ಗಂಟೆ 1 ಲೀಟರ್ ಹೇಳಕ ಮಗ ಎಂತ ಡ್ರೈವರ್ ನೀನು ಎಷ್ಟು ಮೈಲೇಜ್ ಕೊಡ್ತೀನಿ? ಮೈಲೇಜ್ ಅಂತ ಇಲ್ಲ, ಮೈಲೇಜ್ ಅಂದ್ರೆ ಅದು 1 ಲೀಟ್ರಿಗೆ 1 ಲೀಟ್ರಿಗೆ 1 ಗಂಟೆ ಅಲ್ಲ 1 ಗಂಟೆಗೆ ಎಷ್ಟು ಲೀಟರ್ ಕುಡಿತಂದ್ ಮರ ಅದು ಮೈಲೇಜ್ ಹೇಳುದು ಆತರ ಹೇಳುದು ಮೈಲೇಜ್. ನೀ ಎಂತ ಮಾತಿನ ಇದ್ರದ ಟೂರಿಸ್ಟ್ ದೋಣಿ ಓನರ್ ಮರ ನೀನು ಆಗತ್ತೆ ಕರೆಕ್ಟ್ ಹೇಳುದಾ? ಅರ್ಧ ಗಂಟೆ ಒಳಗೆ 1 ಲೀಟರ್ ಹಂಗಾರ 1 ಗಂಟೆಗೆ 2 ಲೀಟರ್ ಬೇಕಂಗಾರ 25 HP ಸಮ ಬೇಕಣ್ಣ. ಉಲ್ಕೋಣ ಸತಿ ಅಲ್ಲಿಂದ ಹಿಂಗ ಒಂದು ಝೂಮ್ ಮಾಡಿಬಿಡು. ಎಲ್ಲ ಕಟ್ಟತ್ ನಿಂದ ಹಂಗೆ ಆಗ್ತೀನಿ ಹೊಲ್ಗಂಡು ಒಂದು ಕೊಕ್ರದ ಮರಿ ಸಿಕ್ಕಿತ್ತು ಕಾವಂತ ಅವ ಅಲ್ಲಿ ಬೀಸದ್ ಇಲ್ಲ ಎಂದು ಗೊತ್ತಾ, ಬೀಸದಲ್ಲಿ ಬೀಸ್ತಿದ್ರು ಅಲ್ದ ನೀನು ಬದ ಸಾಕ ಇನ್ನು ಮತ್ತೆ ಝೂಮ್ ಆಗ್ತಿಲ್ಲ ನಮ್ದಲ್ಲಿ. ನಮ್ದು ಬಾಲಿ ಅಂತ ಮಾಡು ಸೀನ್ ಇಲ್ಲ ಅಣ್ಣ, ತ್ಯಾಕ್ತೆ ಬೀಸೋದೆ ಜಾಬ್ ಮಾಸ್ಕ್ ತ್ಯಾಕ ಅದ ಬರ್ದ ಜಾಬ್ ಮಾಸ್ ಎಲ್ಲ ಅಂತಿಲ್ಲ ಇಲ್ಲ ಇದ್ರ ಕೆಳ ಹಾಕ್ರೆ ಸಿಕ್ಕತ್. ನಿನ್ನೆ ಯಾರ ಅದೇ ಅಂತ ಮೀನಮ್ಮ ಕುಟ್ಟಿಯ ಯಾರು ಮಾರ ಎಂತ ಮೀನಮ್ಮ ಪನ್ನು ಸುಬ್ಬಿಯ ಮೀನಮ್ಮ ಪನ್ನು ಸುಬ್ಬಿ ಕರ್ಕ ಬಂದ ಗೊತ್ತ ಇವ ಟೂರಿಸ್ಟಿಗೆ. ನೀವು ಕಾಮದಾರ ಕಾಣಿ ಚೆನ್ನೈಯಿಂದ ಕರ್ಸಿದ ಇವ ದೊಡ್ಡ ಮನುಷ್ಯ, ಸಾಧಾರಣದಲ್ಲ ಇವ. ಈಗ ಮಾತ್ರ ಕ್ವಾಡಿಟ್ಕ ತಿರುಗ್ತಿದ್ದ. ರಿಷಬ್ ಶೆಟ್ಟಿ ಬತ್ರ ಗೋಡ ಇವ್ ಗೋಡ ದುಡ್ಡು ಮಾಡಿ ಸ್ವಲ್ಪ ಅಲ್ದ ಇವ. ರಿಷಬ್ ಶೆಟ್ಟಿ ಕರ್ಸಿದ ಅಂದ್ರೆ ಎಂತ ಹೇಳ್ತಾರೆ ಹಂಗಾರ ಈ ಸತಿ ನಾಗಂದ ಹಂಗಾರ ಹೊಡ್ತು ಬಿತ್ತ ಹಂಗಾರ ಡೆಲ್ಟಾ ಕಿಂಗ್ ಹಂಗಾರ ಹಿಡುದಲ್ಲ ಹಂಗಾರ ಈ ಸತಿ ಏನಲ್ಲ ಹಂಗಾರ ನೆಕ್ಸ್ಟ್ ಅದೇ ಕಾರ್ ತಗಂತ ತಿಂತಿದ್ನ ಇವ. ಕಾರ್ ತಗಂತ ಎಂತಿದ್ದೀನಲ್ಲ ಗಡ ಇನ್ ಇವ್ಗೆ ಲ್ಯಾಂಬರ್ಗಿನಿ ಮತ್ತೆ ಇವು ಮಾತ್ರ ತಕಂದ ನೀನು ತಗೋ ಅಂದ ಮತ್ತೆ ಮಾತು ಕಾಣ್ಬೇಡ ಮತ್ತೆ ಆಮೇಗ ಮತ್ತೊಂದು ರಾತ್ರಿ 10 ಗಂಟೆ ಸಿಗತ್ತೆ. ಎಂತಿಲ್ಲ ಯಾವ ವಿಷಯ ನಮ್ ಸ್ವತಿ ಈಗ ಯಬ್ಬಿಯ 2:30 ಬಂದ ಮೈ ಗಾಡ್. ಎಲ್ಲಿಂದೆಲ್ಲ ಬೀಸಾಡ್ತಾರೆ ಕಡ ಅಲ್ಲಿಂದಲ್ಲ ರಾಮ್ ಬೀಸಾಡ್ದ ಮರ ಇಲ್ಲಿಂದ ಕಂಡೆ ಇಲ್ಲಿಂದ ಬಲಿ ಬತ್ತಿಲ್ಲ ಕಂಡೆ ಮರ ಒಂದ್ಸತಿ ಕಡ ಇವ್ ರೆಸ್ಟ್ ಇಲ್ಲ ಕಡ ತೆತ್ತೆ ಬೀಸಾಡ್ತನಲ್ಲ ಕಡ ನಮ್ ಕಡೆಗೆ ಭಯಂಕರ ಲಾಂಗ್ ಬೀಸಾಡ್ತ ಮರ ನಾವ್ ಬೀಸಾಡ್ರಿ ಇಲ್ಲ ಒಂದು ದೋಣಿ ಮೇಲೆ ಇರ್ತಿತ್ತೇನೆ ಹಂಗ ನಮ್ದು ಅಷ್ಟು ದೂರ ನಾವು ಬೀಸಾಡುದಿಲ್ಲ ನಾವು ನಮ್ದು ಇಲ್ಲೇ ರೌಂಡ್ ಬೀಳೋಂಗ್ ಮಾಡುದು ನಾವ್ ಅಷ್ಟೇ. ಮೀನ್ ಇವ್ರು ಇಲ್ಲಿ ಬೀಸೋದಿಗಲ್ಲಿ ನಿಂಗೆ ಮೀನ್ ಸಿಗುದಿಲ್ಲ ಅಣ್ಣ ವೇಸ್ಟ್ನಿ. ಅದೆಂತ ಹಗ್ಗ ಎಂತ ಮಾಡಿ ಹಾಕಿದೇನ ಅದಕ್ಕೆ ವೈಬ್ರೇಷನ್ ಆಗ್ತದ. ಜಸ್ಟ್ ಮಿಸ್ ಭಾರತ್ ಇತ್ತ ಹೌದಾ ಇಲ್ಲಿ ಸುಮಾರು ಬಲ್ಲಿತ್ತಲ್ಲ ಅಲ್ಲೆಲ್ಲ ಎಲ್ಲ ಬದಿ ಬಲ್ಲಿತ್ತಲ್ಲ ಅವಳ ಇದ್ರ ಹೋದಂಗಿತ್ತು ಗಡ ಪೊಡ್ಸಿನ ಬಾಲಿ ಬಿಟ್ಟಂಗಿತ್ತು ಎಲ್ಲ ಈಗ ಬಾಲಿ ಬಿಟ್ರಿ ಯಾಡ ಕಣಕ
ಬಿಟ್ಟು ಹಿಂಗೆ ಹೇಳ್ಕೊಂಡ್ರೆ ಒಳ್ಳೇದು, ಎಲ್ಲರಿಗೂ ಒಂದು ಲಾಭ ಇರುತ್ತೆ. ನಾವು ಗಾಳ ಹಾಕ್ರಿ ಅಂತಿಲ್ಲ ಬಾ, ಇದಕ್ಕೆ ಸಿಕ್ಕಿಬಿಡುತ್ತೆ. ಈಗ ಬರ್ತಲ್ಲ ಈಗ ನಮ್ಮ ರಾಮ್ನವರು ಬಿಸಿ ಕೂಡ ದೊಡ್ಡ ಮಾಲ್ ಹಿಡಿದಿದ್ದಲ್ಲ ಕೂಡ ಹಿಂಗೆ ತೋರ್ಸ. ಒಂದಿನ ಬಾಲಿಗೆ ಹೋದಲ್ಲ ನಂಗೆ ಒಂದು ಕರೀನಿ ಮಾರ, ನಾನು ಬತ್ತೆ ಒಂದು ವಿಡಿಯೋ ಮಾಡ್ಕೋಪ. ಜಾರಿ ಬಲಿ ಅಲ್ದ, ಅದೇ ಎಸಿಡ್ ಬಲಿ. ಅದೆಲ್ಲ ನೀವು ಕರೀಕ್ ಗೊತ್ತಾ? ಹೌದಾ? ಇದನ್ನ ಬಿಡ್ಲಿಲ್ಲ ಎಲ್ಲ ಕೊಡ್ಲಿ ಅಂತ ಒಂದ್ ಹೆಸರು ಬಿದ್ದು ಸಾಕತ್, ಇಬ್ರು ಖರ್ಚಿಗತ್. ಇವ್ರಿಬ್ರು ಅಣ್ಣ ತಮ್ಮ, ಅದಾಗೋಯ್ತು ನಿಮ್ಗೆ ಆಲ್ಮೋಸ್ಟ್ ಬಟ್ಟ ಕಂಡ್ರಲ್ಲಿ ಗೊತ್ತಿಲ್ಲ. ನಾನು ಫಸ್ಟ್ ಅಂದೇ ಅನ್ಸ್ಕೊಂಡಿದ್ದೆ ಇವ್ರು ಬೇರೆ ಮನೆಯವ್ರು ಇವ್ರು ಬೇರೆ ಮನೆಯವ್ರು, ಆಮೇಲೆ ಯಾರು ಹೇಳ್ರಿ ಇವ್ರಿಬ್ರು ಅಣ್ಣ ತಮ್ಮ ಅವರಂದು. ಅಲ್ಲ ಬಾ ನಾಗೆ ಯಾರು ಹೇಳೋದೇನು, ರತ್ನ ಅಣ್ಣಂದ ಅಣ್ಣ ನಾ ಅಣ್ಣಂದ್ರೆ ಯಾರು ಹಂಗಿದ್ದೆ. ಆಮೇಲೆ ಅಣ್ಣ ಸ್ವಂತವ್ರ ಅಣ್ಣ ಮರ ಅಂತಾರ, ಆಮೇಲೆ ಗೊತ್ತಾಯ್ತು ನಂಗೆ. ನಿಮ್ಮ ಮನೆಯವ್ರಿಗೆ ಏನ್ತಿದ್ದೀರ ತಣ್ಣ ಅಳೀನ? ಅದೇ ಹೇಳ್ತಿದ್ದವ, ನಿಮ್ಮೊಟ್ಟಿ ಬೋಟಿಗೆ ಹೋಗಿನಲ್ಲ ಅದೇ ಹೇಳ್ತಿರ್ತಿದ್ದ. ಅವನ ಮೊಟ್ಟಿ ಪಾದಯಾತ್ರೆಗೆಲ್ಲ ಬರ್ತಿರ್ತ. ರಂಜು ಅಳಿಯ ಮರ್ ರಂಜು ವಿಡಿಯೋ ಕಾಣ್ತಿದ್ರೆ ಒಂದು ಹೇಳಿಬಿಡ. ಯಾರ ಅವನ್ ಬಂದಂಗೆ ಆಗಡಿಂದ ಮಾತಾಡ್ತಿದ್ರು ಅವ್ರು. ಹೌದಾ? ಬಲಿ ಎಲ್ಲ ಮಾಡ ಶುರು ಮಾಡಿ ನಾವ ಭಯಂಕರ. ನೀವು ಎಸಿಡ್ ಹಿಡಿದಿ ಬೀಸ್ ಬಲಿ ಹೊರದೋಯ್ತು ಉಗುರು. ಬೀಸ್ ಬಲಿ ಹೊರದೋ ಇಲ್ಲ ಅಂದ್ರೆ ಇಲ್ಲೇ ಬಂದು ಬೀಸ್ ತಿಂದೆ ಹಾಕಿ ಆದಾಳು. ಭಯಕ್ಕಿತ್ತ ಶಾಣದೆ ಅಲ್ಲ. ನಂಗೆ 2 ಸತಿ ಒಂದು ಸತಿ ಹೊಡಿತ್ ಮಾರೆ. ಓ ಮೈ ಗಾಡ್, ದೊಡ್ಡದಿತ್ತು ಹಂಗಾರೆ ಬಲಿ. ಹೌದಾ? ಯಾವ್ದ ಮೊಬೈಲ್ ಎಲ್ಲ ಎಲ್ಲಿ ಇಟ್ಟಿದ್ದಾರೆ? ಒಂದೇ ಕೊಕ್ರ ಸಿಕ್ಕದ್ ನಿಂಗೆ? ನಾ ಬಂದಷ್ಟೇ ಈಗ ಕೊಕ್ಕರಿಂದ ಮಾತ್ರ ಹಿಡಿದ್ಯಾ? ನಾವು ತೋರ್ಸೋದಲ್ಲ, ಜೂಮ್ ಮಾಡ್ಲ ನೀನು? ಝೂಮ್ ಮಾಡಿದ್ದೇನೆ. ಸಮ್ ಮಾಡಿದೆ ಹಂಗಾರೆ ಬಲಿ? ಅದಲ್ದ ಮತ್ತೆ ಇದು ಬೇರೆ ಬಲಿಯಾ? 4,000 ರೂಪಾಯಿ ಕೊಟ್ಟು ತಗೊಬಂದು ಹಂಗಾರೆ ಕಟ್ಟಿ ಹೊಸ ಬಲಿಯಾ? 4,000 ರೂಪಾಯಿ ಕಡಿಲ್ಲ ಏನು ಮಾಡಿ. ಎಷ್ಟು ಕೆಜಿ ಇತ್ತದ? 4 ಕೆಜಿ. ಹೌದಾ? ಹಂಗಾರೆ ಒಳ್ಳತ್ತಲ್ಲ ಕೂಡ ತೆಗ್ತೆ ಬಿಸಾಡ್ಲಕ್ಕ. ಇನ್ನೊಂದು 7 ಬರಿಯ 7 ಬರಿ ಬಂತ ಕಡೆಗೆ 2 ಒಳೆ ಬೈ, ಆಮೇಲೆ ಕೊಕ್ರ ಕಟ್ರಿ ಹುಟ್ಟಿಲ್ಲ ಹಂಗಾರೆ. ಅವನಿಗೆ ಅರ್ಧ ಗಂಟೆ ಒಳ್ಳೆ ಮೀನು. ಯಾರು ಮಿಥುನಿಗೆ? ಇವನ ಭರತ್. ಭರತ್ ಹೇಳ್ತೀನಿ ನಿನ್ನ ಒಳ್ಳೆ ಮೀನು ಇತ್ತು ಮರಂತ. ಏನಪ್ಪ ಅರ್ಧ ಗಂಟೆ ಎಷ್ಟೇ ಬೇಸಿದ್ದ? ಇವತ್ತು 3 ಗಂಟೆ ಬಂದಿನ ಎಂತಿಲ್ಲ ಅಂತ. 2 ಗಂಟೆ ಬಂದಾರ ಯಾಬ್ಯಾ ಅವ ಹಾನಲ್ಲ ಅವನ? ಇವು ಇಲ್ಲದ್ನಲ್ಲ 5 ಬಂದಿರ ಒಳ್ಳೆ ಮೀನ. ಬೇ ಬಂದಿರ ಅಲ್ಲ ಈಗ ಮೀನು ಹತ್ತ. ಈಗ 5 ಮುಕ್ಕಲಿಗೆ ಅದೇ ಹೇಳ್ದ ಅವ, ಅದಕ್ಕೆ ಕಾಯ್ತಿದ್ದೆ. ಈಗ ಕಟ್ಟಾಪತಿ ಮೀನು ನಂದು ಬಾಲಿ ಹೊರದೋಯ್ತಾ, ಅದು ರಿಪೇರಿ ಮಾಡ್ಕೊಟ್ಟಿದೆ. 2,000 ರೂಪಾಯಿ ಬೇಕು ಆಯ್ತಾ? ಕೈನ ಎಷ್ಟು? ನಂದೊಂದು 15 ದಿನ ಆಯ್ತು ಬಂತೇನು ಕೂಡ ಬಾಲಿ ಹೊರದೋಯ್.
ಇಲ್ಲಾಂದ್ರೆ ಬ್ರಿಡ್ಜ್ ಕಾಲ್ಗೆ ಬೀಸ್ತಿದ್ದೆ. ಒಳ್ಳೆ ಕ್ಯಾಮ್ರಾ ಹಿಡ್ದೆ ಅಲ್ಲ ದಿನ ಇದಿತ್ತು ನಂಗೆ ಕ್ಯಾಮ್ರಾ. ನಾನು ಹಿಂಗೆ ಅದೇ ಹೇಳ್ತಿದ್ದೆ. ಅಲ್ಲೇ ಕೇಳಿಯದ ಅದ್ರ ನೆಕ್ಸ್ಟ್ ದಿನ ಕೇಳಿಯದ್ದು ನಾನು ಮತ್ತೆ ಜೈನ್ ಹೋದಲ್ಲ ಅದು ಅಂತ ನಾನು ಯಾವ್ದಿನ ಈ ಕಣ ಅಲ್ಲಿಂದ ಪಾಸ್ ಅಪ್ಪ ಇಲ್ಲ ನಂಗೆ. ನೀ ಕರಿತಿದ್ದೆ ನಂಗೆ ರಿಟರ್ನ್ ಬಂದ್ರಲ್ಲ ನಾನು ನಿಜ ಕೊಡ್ಲಿಕ್ಕೆ ಇರ್ತಿದ್ದೆ ಅಣ್ಣ. ಮರ್ಕುದೊಂದು ಬಾಕಿ ನಾಲ್ ದೋಣಿ ಬತ್ತಿತ್ತ ಅವ್ರದ್ದು ಕೇಂಡೆ ಮಂಚು ಆ ಬದಿ ಕರ್ಕೋಗ್ ಮಾರ ಪಾಸ್ ಅಪ್ಪ ಗೊತ್ತಿಲ್ಲ ನಮ್ಗೆ ಯಾವ್ದಾಡ್ ಬತ್ತಿತ್ತು ನೀರು ಒಯ್ಡಾಡಿ ಕೊಲ್ಲ ಎಳ್ಕ ಬತ್ತಣ್ಣ. ಅಂದ್ರೆ ಎಣಸ್ಕೊ ಎಷ್ಟು ಫಾಸ್ಟ್ ಇತ್ತ ನೀರು. ನಂದು ಅದ್ರಾಗ ಜಲ್ ನೀ ಕುದಿಲ್ಲ ಇದಂತ ಕೂಡ ಇದು ಈ ನಮ್ನಿ ತಿಪ್ ಮಾಡಿ ತಗೊಂಡದ ಅಲ್ಲ ಇಷ್ಟಕ್ಕೆ ತೋರಿತ್ತಂದೆ ಬಲಿ ದಾರ ಹಿಂಗ ಕೈ ಸಿಕ್ಕುದಿಲ್ಲ ಫುಲ್ ಆಗ್ತದೆ ಕೈ ಎಲ್ಲ ಸ್ಪೆಷಲ್ ಬಲಿ ಅದು. ಇದು ದೊಡ್ಡ ದೊಡ್ಡ ಕ್ಯಾಮ್ರಾ ಹಿಡಿಲಿಕ್ಕೆ ಮೇಲೆ ಹೊಡ್ಸಿಕೊಂಡ್ ಮೇಲೆ ಬಲಿ ಹೊಡ್ತೈತಿ ಹಿಡಿದ ಮೇಲೆ ಅರ್ಧ ಇಲ್ಲ ಅದು ದಾಂಡ್ ಹಾಕೋದು. ಯಾಗಳ ತಗ ಬಂದಂಗ ಬಲಿ ಇವತ್ತು ಅರ್ಧ ಬಲಿ ಕೆಳಗೆ ಕಟ್ಟಿದೆ. ಸೋಲಾಪುರ ಅರ್ಧ ಬಲಿ ಕೆಳಗೆ ಕಟ್ಟಿದೆ. ಹೌದಾ? ಬೆಳಿಗ್ಗೆ 9 ಗಂಟೆಯಿಂದ. ಹಾಕೋರಿ ತೋದ ಕೂಡ ಇನ್ನೊಮ್ಮೆ ಬಾದಿ ಹೊಂಡ ಮಾಡಿ ಇಲ್ಲ ಅಲ್ಲ ನಾಳೆ ಲಾಸ್ಟ್ ಹೋಗತ್ರು ನಂದೀಗ ಬಿಸಾಡ್ರೆ ಅಂತ ಹೋಗಿದ್ದೆ ದೂರ ಆಗ್ತಿಲ್ಲ ಬೇರೆ. ನಮ್ಮ ಕೆಟ್ಟವರು ಬೀಸ್ತಿದ್ದಾರೆ. ದೂರ ಆಗ್ತಿಲ್ಲ ನಾ ಬಿಸಿರು ದೂರ ಅಂದ್ರೆ ಕೈ ಬೀಸಿ ಕೊಡ್ತ. ನಾ ಹಿಂಗ್ ಬಿಸಾಡೋದು ಇಲ್ಲೇ ಫುಲ್ ಹಿಂಗ್ ರೋಡ್ ಕೈ ಬೀಸಿ ಕೊಡ್ತ. ಕೈ 2 ಸಲ ಆಡ್ಸಕ್ ಬಲಿ ಅಲ್ಲ ಬ್ರಿಡ್ಜ್ ಅಡಿ ಆಡಿಸ್ನ ನಾನು ಎಂತ ಕೇಳ ದೂರ ಇರುತ್ತೆ ನಿಮ್ದಂದ್ರ ತೆಳು ಬಲಿ ಅನ್ನೋಲ್ಲ ಅದು ಒಳ್ಳೆ ತಾಡ್ತಕ್ಕೆ. ಅದು ಇಲ್ಲಿದ್ರೆ ಆ ಕರೆಕ್ಟ್ ಕುಂದಕ್ಕೆ ಹರ್ಸ್ ಕರೆಕ್ಟ್ ಸತಿ ಮೀನ್ ದೊಡ್ಡ ಮಾಡಿದೆ ಹಂಗಾರ ಯಾ ಬಾಲಿ ದುಡ್ಡ ಇಲ್ಲ ಅಣ್ಣ. ದೋಣಿ ದುಡ್ಡಿದ್ರಾಗ ಆಯ್ತಾ ಬಿಸಿಡಾಗ ಆಯ್ತು ಅಂತ ಹೌದಾ ಅಷ್ಟಾಯ್ತಾ ಅಣ್ಣ. ರಾತ್ರಿ ಹಗ್ಲು ಅನ್ಕ ಓಡಾಡಿ ಕೊಡ್ಲೆ 1 ತಿಂಗಳಿಗೆ ಅಣ್ಣ 34,000 ಬಾ ಹೆಚ್ಚಿ ಬಾ ಇಲ್ವಾ ಇಲ್ಲಿಂದ ಹೇಳಿ ಕೆಂದಿಗೆ ಒಳಗಿಂದ ಹಾಡಿದ್ರು ಆಯ್ತು. ಆತ ಬರ್ಲಿ ಓದ್ತಾ ಬರ್ಲಿ ಅಂದ್ರೆ ಬಾರ್ಲಿ ಎಂತ ಹೊಡೆದಿಲ್ಲ ಅಲ್ಲಗಡೆ ನನ್ ಬಲೆಗಲ್ದ. ನೀ ಹೇಳಿದ್ರೆ ಅರ್ಧ ಕೆಜಿ ಕೆಂಬೇರ್ ಅಂತ ಅರ್ಧ ಕೆಜಿ ಕೆಂಬೇರ್ ಇದ್ರು ಅಂತ ಗೊತ್ತಿಲ್ಲ ನಿಮಗೆ. ಕೊಯ್ರಪ್ಪಣಿ ಹೇಳ್ದ ನಾ ಹಿಂಗೆ ಕೊಯ್ರಪ್ಪಣಿ ಹೇಳ್ದಂಗೆ ಹೇಳ್ದಣ್ಣ. ಅರೆ ಪೂರಂಟಿ ಇರ್ನಲ್ಲ ಮರ ಹೌದೀಗ ಅಂತ ಗಿಡ ಒಳಂಗೆ ಯಾರೇ ಬಿದ್ದಿದ್ದೇನು ಝೂಮ್ ಮಾಡ್ಕ ಸುಮಾರು ಮಾಡ್ಕೊ ಮಾಡ್ಕೋರಿ ಅಂತಲ್ಲ ಬಜರಂಗ್ ಬಲಿ ಸರ್ ಚೂರಿದೆ ಅದು ಏನು ಏರ್ ತಗೈತ್ ಗಿಡ ಅಲ್ಲೆಲ್ಲ ಇದಿತ್ತಂಗ ಹಂಗಂತ್ಯಾ ಮತ್ತು ನೀರು ಜೋರಿಗೆ ಅದು ಯಾಳ್ಕಂಬ ಕಾದಿಲ್ಲ ಕಡ ಓರಿಗೆ ಹಣಿತ್ ಮೇಲೆ ಬ್ರಿಡ್ಜ್ ಅಡಿ ನೀರು ಇದಕ್ಕಿಂತ ಸ್ಪೀಡ್ ಇರತ್ತೆ ಮೇಲೆ ಈ ಬ್ರಿಡ್ಜ್ ಅಡಿಗೆಲ್ಲ ಇತ್ತ ಕಣ್ ಬೀಸ್ರ ಸಮಾತ್ ನೀರಾಗಿರುತ್ತೆ. ಹಾಂ ಹೌದಾ ನಮ್ದು ಕೊಳನೆಲ್ಲ ಹರ್ಕೊಬತ್ತಿ ಪರ್ ಅಂಕ ಅಲ್ಲೇ ಅಂತಿಲ್ಲ ಕೊಳುನೆಲ್ಲ ತಾಗದ್ಕೊಂಡಾಗ ಹರ್ಕೊಬತ್ತನ್ ಗೊತ್ತಿದ್ರಲ್ದ ಆದ್ರೆ ಕೆಂಬೇರಿ ಇತ್ತಂದ ಅರ್ಥ. ಕೆಂಬೇರಿ ಮಾತ್ರ ಒಯ್ಡ್ ಆಡುದಿಲ್ಲ ನನ್ನ ಬಲೆ ಇತ್ತಂದ್ ಮೀನು ಗೊತ್ತೇ ಆಗ್ತಿಲ್ಲ ಹಂಗೆ. ಹಾಂ ಇದಾ ನಂದು 24 ಅಂದಂಗೆ ಇತ್ತಪ್ಪ. ಎಂತ ಅಂದ್ರೆ 24 ಅಂತ ಅಂದ್ರೆ ಮರ ದಿನ. ಹಾಂ ಹಾಂ ಅದ್ರದ್ದು ಎಂತ 25 24 ಅಂತ ನುಗ್ಲು ಎಂತ ಅಂದ್ರೆ ಮರ 32 ನುಗ್ಲು
ಅಂತ ನಂಗೆ ಅಂಥದ್ದು ಕೆಂಬೇಡ ನಂಗೆ ಅದ್ರ ಬಗ್ಗೆ ಒಂದು ಗಾಳಿ ಗೊತ್ತಿಲ್ಲ. ಒಟ್ಟು ಬೀಸ್ ಬಲಿ ಅಷ್ಟೇ. ಸುಮಾರು ಜನಕ್ಕೆ ಅಂತಿದ್ದೀರಿ ಬೀಸ್ ಬಲಿ ಸಿಕ್ಕತ್ತವಯ್ ಅಂತಿದ್ದೀರಿ. 7 5,000 6,000 ಇತ್ತಲ್ಲ ಹಾಕಿ ರಬ್ಬರಪ್ಪ ಎಳಿಕೇನು ನೀನೀಗ. ಒಂದು ದೊಡ್ಡ ಮಳೆ ಕತ್ಲಾಯ್ತು ಕೂಡ ಬಜ್ಜತ್. ಅದು ಬಿಡು ಎಲ್ಲ ರೋಗ್ಬಿಡು ಸೀರೆ ಕೆಳಗೆ ಹೇಳಿ. ಈಗ ಹೇಳಿ ಕಾಮ ಇವು ಮೀನು ಇಡೋದು ಯಾವ್ದು ಹಾಕದ ಕಣಿ. ಕಾಮ ಈ ಜಾಗದ ಹಿಂಗೆ ಅಸ್ತೋಡು ಮೀನು ಸಿಗ್ತದೆ ತೋರ್ಸ ಯಾರಿಗೆ ತೋರ್ಸ ತಡಿಯ ತೋರ್ಸ ಅದ್ದ ಅವ್ನು ಯಾರಿಗೆ ಅಂದ್ರೆ ಅಂತ ಇಡೀ ಇದು ಹಾಕಿದವ ಸಿಕ್ಕುತ್ತದ ಅರ್ಧದ್ದು ಕಟ್ ಮಾಡಿ ಹಾಕಡಿಲ್ಲ ನೀವು ಹಬ್ಬ ಮರ. ಈಗ ವಾಪಸ್ ಗಾಳ ಬಿಚ್ಚಿ ಅಂದ್ರೆ ಈಗ ವಾಪಸ್ ಗಾಳ ಕಟ್ಕಿ ಒಂದು ಕಂಡಿಕರ್ ಹಿಡಿತಾವ ಕಂಡಿಗೆ ಇಡುವಿಲ್ಲ ನಮ್ದು ಏನೇ ಇದ್ರು ಕೆಂಬೇರಿ ಒಂದು ಬೀಸ ಯೂಟ್ಯೂಬರ್ ಒಂದು ಹೇಳ ಬುಲೆಟ್ ಹೇಳಿಲ್ಲ ಅಲ್ಲ ಅಲ್ಲ ಯಾಕೆ ಬೀಸಿ ಕೊಡು ಒಟ್ಟಿ ಬೀಸಿ ಕೊಡು ಆಡ್ಸ್ಕೋ ಆಡ್ಸ್ಕೋ ಕಡ್ದು ಬಿಸಾಡು. ಇದು ರೌಂಡ್ ಬಿಡ್ಲ ನನಗಿಂತ ಜಾಸ್ತಿ ಇಲ್ಲೇ ಅಯ್ಯೋ ಫುಲ್ ಇದ್ರಾಗಿದ್ ನೀವ ಫುಲ್ ಜೋಶಾಗಿದ್ದ ಅಂತ ಒಟ್ಟೆ ಬೇಯಿಸುವುದಿಲ್ಲ ಅಂಚೆ ಮಂಚೆ इंतनी यदि करने लड़ते गावा ले लो गुड़ असर अब नाम बस रे ओहो उंड बीता उगुर बरले ಒಂದಿದ್ರ ಮೇಲೆ ಈಗ ನಮ್ಮ ಗಾಳಿ ಮಳೆಯಲ್ಲೂ ನಮ್ಮ ಸತ್ಯವರಿಗೆ ಮೀನನ್ನು ಹಿಡಿದಿದ್ದಾರೆ. ಈಗ ಈ ಬೀಚ್ ಬಲೆಯಲ್ಲಿ ಈಗ ಯಾವ ತರ ಎಷ್ಟು ಮೀನು ಹಿಡಿತಾರೆ ಅಂತ ನೋಡ್ಬೇಕೀಗ. ಸತೀಶ್ ಅಮೀನ್ ಇವರ ನೇತೃತ್ವದಲ್ಲಿ 82ಕ್ಕೊಂದು ಓಸಿ ಆಗಿದ್ರೆ ಸಿಗ್ಬಹುದು. ಏನಾದ್ರೂ ಸೂಚನೆ ತೋರಿಸ್ತೀರಿ ಆ ಮೀನು ವಿರುದ್ಧ ಸತೀಶ್ ಅವರೇ? ಒಂದು 2 ಮಾತು. ಒಂದು ಮಾತಿಲ್ಲ ಈಗ ತಿಪ್ಪಲ್ಲ ಲೋಣಿ ಅಡಿ ಬಂತ ಬೋಟಡಿ ಬಂದ ಲೆಕ್ಕದಲ್ಲಿ ಈಗ ನಮ್ಮ ಸತೀಶ್ ಅವರಿಗೆ ಏನಂತ ಸಿಗ್ತದೆ ಅಂತ ನೋಡುವ. ಒಂದು ಮೀನು ಅಂಕಣ ಒಳಭಾಗದಲ್ಲಿ ಇಲ್ಲ. ಮಳೆ ಬಂತು ಸಾಕು ಮಳೆಗೆ ನೀವು ಮಳೆ ಗಾಳಿಯಲ್ಲಿ ಬಿಡು ಪಾತಿ ಅಂತ ಮಳೆ ಗಾಳಿಯಲ್ಲಿ ನಮ್ಮ ಪಾತಿಯವರು ಹೋಗ್ತಿದ್ದಾರೆ. ನೋಡಿ ಎಷ್ಟು ಕಷ್ಟ ಅಂದ್ರೆ ಮೀನುಗಾರರ ಜೀವನ. ಮಳೆಯನ್ನು ಲೆಕ್ಕಿಸದೆ ನಮ್ಮ ಸಚಿವರು ಮತ್ತೊಮ್ಮೆ ಬೀಚನ್ನು ನಡೆಯುತ್ತಾರೆ. ಶಾಬಾಸ್ ಈ ಬಾರಿಗೆ ಮತ್ತೊಮ್ಮೆ ಈ ಪ್ರಯತ್ನದಲ್ಲಿ ಈಗ ದೊಡ್ಡ ಮೀನನ್ನು ಹಿಡಿದು ನಮ್ಮ ವೀಕ್ಷಕರಿಗೆ ಕೊಡುವ. ಈ ಸತಿ ಅಂತಿಲ್ಲ ಈಗ ಹಿಡಿದು ಬಿಸಾಡ್ತಾವ ಮಳೆಗೆ ಲೆಕ್ಕ ಎಲ್ಲ ಅವನಿಗೆ ಹೊಲ ಈಗ ಗಾಳಿಗೆ ಆಡ್ಸಿ ಬಿಡ. ರೌಂಡ್ ಹಾಕಿದ ಬೋಟಡಿ ಬರುವ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಮೀನಿದ್ರೆ ಮಾತ್ರ ತಿಪ್ಪುದಲ್ಲ. ಆ ಗಾಳಿ ಅಂತ ಆ ಬದಿ ಗಾಳಿ ಗಂಗೋಡಿ ತೋರುದಿಲ್ಲ. ಆ ನಮ್ನಿ ಎದ್ದು ಬಂದ ಸಣ್ಣ ಬುರಂಟಿ ಇಲ್ಲ ಅಲ್ಲ ನಾವು ಗಾಳ ಹಾಕೋ ಅದು ಒಂದು ಮೀನು ಸಿಕ್ಲಿ. ಅವ್ರು ಸುಮಾರು ಜನರಿಗೆ ಮೀನು ಇತ್ತ ನಿನ್ನೆ ಮೊನ್ನೆಲ್ಲ ಮೀನು ಇತ್ತು ಅಂತಿದ್ದೀರಾ. ಅದೇ ಬೀಸಲ್ಲಿ ರೆಡಿಯಾರು ಒಳ್ಳೆ. ಆಮೇಲೆ ಎಲ್ಲರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.